ಸೊ ಆರ್ ನಗರದಲ್ಲೇ ಇನ್ನೊಂದು ಕ್ಷೇತ್ರದಲ್ಲಿ ಇದೀನಿ ಈಗ ಆ ಜಾಗದಲ್ಲಿ. ಇದು ಬನಶಂಕರಿ ಹಂತಕ್ಕೆ ಹೋಗುವಂಥ ದಾರಿ ನೋಡಿ, ರಾಜರಾಜೇಶ್ವರ ವಲಯ. ಸೊ ಇಲ್ಲಿ ಒಂದಿಷ್ಟು ಜನ ಇದ್ದಾರೆ, ಊಟ ಮಾಡ್ತಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡ್ತಿದ್ದೀನಿ. ಸರ್ ನಮಸ್ತೆ. ಏನಾಗುತ್ತೆ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರ ಯಾರು ಗೆಲ್ತಾರೆ? ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್. ಯಾಕೆ ಡಿ ಕೆ ಸುರೇಶ್ ಅವರು ಗೆಲ್ತಾರೆ? ಅವರೆಲ್ಲ ಸರ್ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಅವ್ರದ್ದು ಹೆಸರಿರೋದು ಅದಕ್ಕೆ ಸರ್. ಡಾಕ್ಟರ್ ಮಂಜುನಾಥ್ ಅವರು? ಡಾಕ್ಟರ್ ಮಂಜುನಾಥ್ ಹೆಸರಿದೆ, ನೋಡ್ಬೇಕು ಸರ್. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಸರ್ ರಾಹುಲ್ ಗಾಂಧಿ ಆಗ್ಬೇಕು ಸರ್. ರಾಹುಲ್ ಗಾಂಧಿ ಅವರು. ಡಿ ಕೆ ಸುರೇಶ್, ಡಾಕ್ಟರ್ ಮಂಜುನಾಥ್ ಅವರು. ಸರಿ, ಈಗ ಮಂಜುನಾಥ್ ಸರ್ಗೆ ಹಾಕ್ಕೊಡೋಣ. ಯಾಕೆ ಈ ಸುರೇಶ್ ಅವ್ರ ಕಷ್ಟನ ಈ ಸಲ? ಗೊತ್ತಿಲ್ಲ, ನೋಡ್ಕೊಂಡು ಲಾಸ್ಟ್ ಟೈಮ್ ಕೊಟ್ಟಿದ್ವಲ್ಲ ಇನ್ನೊಂದು ಚೇಂಜ್ ಮಾಡೋಣ ಅಂತ ಅಷ್ಟೇ. ಪ್ರಧಾನಿ ಯಾರ ಏನು ರನ್ನಿಂಗ್ ಅಲ್ಲಿ ಅವರೇ ಇದ್ರೆ ಖುಷಿ ಆಗುತ್ತೆ, ಮೋದಿ ಅವರೇ ಇದ್ರೆ ಖುಷಿ ಆಗುತ್ತೆ. ಸರ್ ನಮಸ್ತೆ. ಹೇಳಿ ಸರ್. ಸರ್ ಯಾರು ಗೆಲ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಖಂಡಿತ ಟಿ ಕೆ ಸುಮಾರು ಗೆಲ್ಲುತ್ತಾ. ಶಿವಕುಮಾರ್. ಡಿ ಕೆ ಸುರೇಶ್ ಅವರು. ಸುರೇಶ್ ಡಾಕ್ಟರ್ ಬಂದಿದಾರಲ್ಲ ಈ ಸಲ? ಬಂದಿದ್ರೇನೋ ಅಷ್ಟು ವ್ಯಾಲ್ಯೂ ಇಲ್ಲ ಅವ್ರಿಗೆ, ಫೈಟ್ ಇಲ್ಲ ಈ ಸಲ. ಫೈಟ್ ಇಲ್ಲ. ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ಅಂತೀರಾ? ಖಂಡಿತ ಆಗುತ್ತೆ. ಸೊ ಆರ್ ನಗರದಲ್ಲಿ ಇನ್ನೊಂದು ಜಾಗದಲ್ಲಿ ಇದ್ದೀನಿ. ಇಲ್ಲಿ ಒಂದಿಷ್ಟು ಜನ ಇದ್ದಾರೆ, ಊಟ ಮಾಡ್ತಾ ಇರುವಂತ ಸಮಯ, ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ, ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಇಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಇದ್ದಾರೆ. ಬಟ್ ಮಂಜುನಾಥ್ ಇರೋದ್ರಿಂದ ಸ್ವಲ್ಪ ಟಫ್ ಕಾಂಪಿಟೇಷನ್ ಇದೆ. ಮಂಜುನಾಥ್ ಅವ್ರ ಸೇವೆ, ಸಾಮಾಜಿಕ ಸೇವೆ ಇದ್ರ ಮೇಲೆ ಹಾಕ್ತಾರೆ, ಹಾಕ್ಬೋದು ಖಂಡಿತ, ನನಗನ್ಸುತ್ತೆ. ಗ್ಯಾರಂಟಿ ವಿಚಾರ ಬಂದ್ರೆ ಕಷ್ಟ ಆಗಲ್ವಾ? ಇಲ್ಲ. ಯಾಕೆ ಟಫ್ ಅನಿಸ್ತಾ ಇದೆ? ಯಾಕಂದರೆ ಕಳೆದ 2-3 ಸಾರಿ 2 ಸಾರಿಯಿಂದ ಗೆದ್ದು ಬಂದಿರೋಂಥ ಇವರು ಡಿ ಕೆ ಶಿವಕುಮಾರ್ ತಮ್ಮ ಇದ್ದಾರೆ. ಈಗಲ ಹೊಸದಾಗಿ ಡಾಕ್ಟರ್ ಮಂಜುನಾಥ್ ಸರ್ ಅವರಿದ್ದಾರೆ. ಅವ್ರು ಜನಸೇವೆ ಮಾಡಿರೋದು ಅವ್ರು ಜಾಸ್ತಿ ಅನುಕೂಲ ಆಗುತ್ತೆ ಇವರಿಗೆ. ತವ್ರ ಮನೆ ಥರ ಇವರು ಡಿ ಕೆ ಶಿವಕುಮಾರ್ ತಮ್ಮ ಅವ್ರಿಗೆ. ಬಟ್ 2 ಟಫ್ ಕಾಂಪಿಟೇಷನ್ ಇರುತ್ತೆ. ನೋಡ್ಬೇಕು ಸರ್, ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಗ್ಯಾರಂಟಿಗಳು ಡಿ ಕೆ ಸುರೇಶ್ ಅವ್ರಿಗೆ ಕೈ ಹಿಡಿಯಲ್ಲ ಅಂತೀರಾ? ಹೇಳೋಕ್ಕಾಗಲ್ಲ ಸರ್. ಅದು ಕೆಲವರು ಗ್ಯಾರಂಟಿಗಳು ಒಪ್ಕೊತಿದ್ದಾರೆ, ಕೆಲವರು ಒಪ್ಕೊತಿಲ್ಲ. ಅದು ನೋಡ್ಬೇಕು ಸರ್ ಏನಾಗುತ್ತೆ. ಬೆಂಗಳೂರು ರೂರಲಲ್ಲಿ ಯಾರು ಗೆಲ್ತಾರೆ ಸರ್? ಅದೇ ಬಿ ಜೆ ಪಿನೇ ಗೆಲ್ಬೋದು ಸರ್. ಯಾಕೆ ಸರ್? ಇದು ಬಿ ಜೆ ಪಿನೇ ಇವಾಗ ಎಲ್ಲ ಅದೇ ಇರೋದು, ಇವಾಗ ಬಿ ಜೆ ಪಿನೇ ಇರೋದು. ಕಾಂಗ್ರೆಸ್ ಏನು ನಡೀತಾ ಇಲ್ಲ ಇವಾಗ. ಗ್ಯಾರಂಟಿಗಳನ್ನು ಕೊಟ್ಟಿದಾರಲ್ವಾ ಸರ್? ಅದು ಕೊಟ್ಟಿದ್ದಾರೆ, ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ ಅಲ್ಲ. ಮಕ್ಕಳಿಗೆ ಆಗ್ತಾಯಿದೆ, ಗಂಡು ಮಕ್ಕಳಿಗೆ ಆಗಲಿಲ್ಲ ಅಂದರೆ? ಸರ್ ಅದೇ ಹೆಣ್ಮಕ್ಳಿಗೂ ಒಂದ್ಸತಿ ಬರುತ್ತೆ, ಒಂದ್ಸತಿ ಬರಲ್ಲ. ಅದು ಒಂದು ತಿಂಗಳು ಬಂದೆ ಇನ್ನೊಂದು ತಿಂಗಳು ಬರಲ್ಲ. ಅದು ಆ ಥರ ಆಗ್ತಾಯಿದೆ ಇವಾಗ. ಇಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಅವ್ರು, ಯಾರು ಗೆಲ್ಬೋದು? ಡಿ ಕೆ ಸುರೇಶ್ ಗೆಲ್ಬೋದು ಸರ್. ಡಿ ಕೆ ಸುರೇಶ್ ಅವ್ರು ಗೆಲ್ಬೋದು. ಹಾಂ ಸರ್. ಪ್ರಧಾನಿ ಯಾರಾಗ್ತಾರೆ? ನರೇಂದ್ರ ಮೋದಿ ಸರ್. ಇಲ್ಲಿ ಡಿ ಕೆ ಸುರೇಶ್ ಅವರು, ಅಲ್ಲಿ ಪ್ರಧಾನಿ ಅವರು. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ ಸರ್ ಲೋಕಸಭೆಯಲ್ಲಿ? ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ. ಫೈಟ್ ಇದೆಯಾ ಈ ಸಲ? 100% ಫೈಟ್ ಇದೆ ಸರ್. ಡಿ ಕೆ ಸುರೇಶ್ ಅವ್ರಿಗೆ ಯಾಕೆ ಕಷ್ಟ ಆಗುತ್ತೆ ಅಂತೀರಾ? ಲಾಸ್ಟ್ ಟೈಮ್ JDS ಕಾಂಗ್ರೆಸ್ ಅವರು ಮೈತ್ರಿ ಇದ್ರು, ಹಾಗಾಗಿ ಗೆದ್ದಿದ್ದಾರೆ ಅಂತ ನಂಗೆ ಅನಿಸ್ತು. ನನ್ನ ಒಪಿನಿಯನ್, ನನಗೆ ಗೊತ್ತಿಲ್ಲ. ನೆಕ್ಸ್ಟು ಈಗ ಮಂಜುನಾಥ್ ಅವ್ರನ್ನ ತಗೊಂಡ್ರೆ ಈಸ್ ಕಮ್ಸ್ ವಿತ್ ಎ ಗ್ರೇಟ್ ಬ್ಯಾಕ್ಗ್ರೌಂಡ್. ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ ಇನ್ ದ ಫೀಲ್ಡ್ ವೆರಿ ಆ್ಯಕ್ಚುಲಿ ಪರ್ಫಾರ್ಮ್ಡ್ ವೇರ್ ಎವರ್ ಇಟ್ ಈಸ್. ಒಳ್ಳೆ ಜನ ಅಭಿಪ್ರಾಯ ತುಂಬ ಚೆನ್ನಾಗಿದೆ ಅವ್ರ ಬಗ್ಗೆ. ಹಾಗಾಗಿ ನಾನು ಮಂಜುನಾಥ್ ಅಂತ ಅನ್ಸುತ್ತೆ. BJP JDS ಮೈತ್ರಿ ಬೆನಿಫಿಟ್ ಆಗುತ್ತಾ? ಕೆಲವು ಏರಿಯಾಗಳಲ್ಲಿ ಆಗುತ್ತೆ, ಕೆಲವು ಏರಿಯಾಗಳಲ್ಲಿ ಆಗಲ್ಲ ಅಂತ ಅನಿಸುತ್ತೆ ಸರ್ ನನಗೆ. ಪ್ರಧಾನಿ ಯಾರಾಗಬೇಕಂತ? ಮೋದಿ ಸರ್. ಯಾರಿದ್ದಾರೆ ಅವ್ರಿಗೆ ಟಫ್ ಕೊಡುವಂತ ಲೀಡರ್? ಇಲ್ಲ ಸರ್, ಯಾರಿಲ್ಲ. ರಾಹುಲ್ ಗಾಂಧಿ ಕೊಡಲ್ಲ? BJP ಅಂದರೆ ಅಷ್ಟೇನು ಒಲವಿಲ್ಲ ಸರ್. ಮೋದಿಗೋಸ್ಕರ ಓಟ್ ಹಾಕ್ತೀವಿ. ನಿಮ್ಗೆ ಒಲವೇನಿಲ್ಲ? ಬಟ್ ನನಗೆ ಯಾವ ಪಾರ್ಟಿ ಅಂದ್ರೂ ಒಲವಿಲ್ಲ. ಮೋದಿ ಮಾತ್ರ ಬರಬೇಕು ಅಂತ ಓಟ್ ಹಾಕ್ತೀವಿ ಅಷ್ಟೇ. ಯಾಕಂದರೆ ನಮಗೆ ಮೋದಿ ಅಂದರೆ ಮತ್ತೆ ಅದಕ್ಕೆ ಅವ್ರ ಮೇಲೆ ಒಲವಿದೆ ಅಂತಲ್ಲ, ಬೇರೆ ಯಾರು ಇಲ್ಲವಲ್ಲ ಸರ್. ಗ್ಯಾರಂಟಿಗಳೇನಾದರೂ ಅನುಕೂಲ ಆಗುತ್ತಾ ಕಾಂಗ್ರೆಸ್ಸಿಗೆ? ಇದು ವೋಟ್ ಬ್ಯಾಂಕ್ ಅಷ್ಟೇ ಸರ್. ವೋಟ್ ಹಾಕೋರಿಗೆ ತಿಳಿದಿರ ವೋಟ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಈಗ ತೊಗೊಂಡಿದ್ದಾರಲ್ಲ ಬೆನಿಫಿಟ್, ಅವ್ರು ವೋಟ್ ಮಾಡ್ಬೋದು ಅನ್ಸುತ್ತೆ. ನಾನು ಬೆನಿಫಿಟ್ ತಗೊಳ್ತಾ ಇದ್ದೀನಿ ಸರ್. ಬೆನಿಫಿಟ್ ಬಂದಾಗ ಬೆನಿಫಿಟ್ ತಗೊಂತಾರೆ ಎಲ್ಲರೂ. ಅವರು ವೋಟ್ ಹಾಕ್ಬೇಕಾದ್ರೆ ನೋಡ್ಕೊಂಡು ವೋಟ್ ಹಾಕಬೇಕು. ಯಾರು ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರ? ಬೆಂಗಳೂರು ಗ್ರಾಮಾಂತರ ಏನು ಒಪ್ಪಿದೆ ಹೊಸದಾಗಿ ಇವ್ರಿಗೆ. ಯಾರು? ಮಂಜುನಾಥ್ ಅವ್ರಿಗ? ಯಾಕೆ ಈ ಸಲ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಒಪ್ಪಿದೆ? ಏನು ಒಳ್ಳೆ ವ್ಯಕ್ತಿ ಅಂತ. ಒಳ್ಳೆ ವ್ಯಕ್ತಿ ಅಂತ ಜನ ಏನು ನೋಡ್ತಾರೆ ಈ ಸಲ? ಮೋದಿಗೆ ಅಕ್ಸೆಪ್ಟ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬುಲೆಟ್ ರಿಪೋರ್ಟರ್ನ ಈಗ ಸದ್ಯಕ್ಕೆ ಮುಗಿಸಿದ್ದೀನಿ. ಇಲ್ಲಿ ಯಾರು ಯಾವ ಕಡೆಗೆ ನಿಂತ್ಕೊಳ್ತಾರೆ ಜನ ಅಂತ ಗೊತ್ತಾಗ್ತಾ ಇಲ್ಲ. ಕಾರಣ ಕೆಲವರು ಮೋದಿ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಗ್ಯಾರಂಟಿ ಕೂಡ ವರ್ಕೌಟ್ ಆಗಬಹುದು ಅಂತಿದ್ದಾರೆ, ಇನ್ನು ಕೆಲವರು ಡಿ ಕೆ ಸುರೇಶ್ ಅವರ ಅಭಿವೃದ್ಧಿ ಅಂತಿದ್ದಾರೆ. ಮತ್ತಷ್ಟು ಜನ ಹೇಳ್ತಾ ಇದ್ದಾರೆ ಹೊಸ ಫೇಸ್ ಇದೆ, ಹೊಸ ಫೇಸಿಗೂ ಅವಕಾಶ ಕೊಡೋಣ, ಕ್ಲೀನ್ ಇಮೇಜ್ ಇದೆ ಅದಕ್ಕೂ ಕೂಡ ಅವಕಾಶ ಕೊಡೋಣ, ಹೊಸಬರಿಗೂ ಕೊಡೋಣ ಅಂತಿದ್ದಾರೆ. ಹಾಗಾಗಿ ನೋ ಕ್ಲಾರಿಟಿ, ವೆರಿ ಟಫ್ ಟಫ್ ಟಫ್
ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಬಟ್ ಒಂದೇ ಇಲ್ಲಿ ಹೇಳ್ಬೋದು, 51% ನಗರವಾಸಿಗಳಿದ್ದಾರೆ, 49% ಗ್ರಾಮೀಣ ವಾಸಿಗಳಿದ್ದಾರೆ. ಹಾಗಾಗಿ ಗ್ರಾಮೀಣ ವಾಸಿಗಳು ಯಾರ ಕಡೆಗೆ ನಿಂತ್ಕೊಳ್ತಾರೆ, ನಗರವಾಸಿಗಳು ಯಾವ ಕಡೆಗೆ ತಿರ್ಕೊಳ್ತಾರೆ, ಮತ ಯಾವ ಕಡೆಗೆ ಬೀಳುತ್ತೆ ಅನ್ನೋದರ ಮೇಲೆ ಇಬ್ಬರ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಡಾಕ್ಟರ್ CN ಮಂಜುನಾಥ್ ಇನ್ನು DK ಸುರೇಶ್ ಯಾರು ಗೆಲ್ತಾರೆ ಕಾದ್ ನೋಡಬೇಕು. ಸೊ ನಾನು ಈಗ ಬುಲೆಟ್ ರಿಪೋರ್ಟರ್ ಅನ್ನ ಮುಗಿಸ್ತಾ ಇದ್ದೀನಿ, ಹೋಗ್ಬಿಟ್ಟು ಬರ್ತೀನಿ. ಮತ್ತೊಂದು ಕ್ಷೇತ್ರದಲ್ಲಿ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.